ಆತ್ಮೀಯ ರೈತ ಬಾಂಧವರೇ, ಎಲ್ಲರಿಗೂ ಸಹ ನಿಮ್ಮ ಪ್ರೀತಿಯ ಕೃಷಿ ಸಹಾಯಕ ಸಂದೀಪ್ ಮಾಡುವಂತಹ ನಮಸ್ಕಾರಗಳು. ಇವತ್ತಿನ ದಿನ ನಾವು ಈ ದ್ರಾಕ್ಷಿ ಬೆಳೆಯಲ್ಲಿ ಪ್ರಮುಖವಾಗಿ ಈ ಈ ಒಂದು ಸಂದರ್ಭದಲ್ಲಿ ಕಾಡ್ತಾ ಇರ್ತಕ್ಕಂತಹ ಒಂದು ಕೀಟ ಯಾವುದಪ್ಪ ಅಂತ ಹೇಳಿದ್ರೆ ಅದು ಕಾಂಡ ಕೊರಕ ಅಥವಾ ಸ್ಟೆಮ್ ಬೋರರ್ ಅಂತ ಹೇಳ್ತೀವಿ. ಅದರ ಡ್ಯಾಮೇಜ್ ಆದರೆ ಯಾವ ರೀತಿಯಾದಂತಹ ನಾವು ಮ್ಯಾನೇಜ್ಮೆಂಟನ್ನು ನಾವು ಮಾಡಬೇಕಾಗುತ್ತೆ, ಮತ್ತು ಅದು ಡ್ಯಾಮೇಜ್ ಆಗ್ತಾ ಇರುವಂಥದ್ದನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕು, ಹಾಗೆಯೇ ಅದರ ಒಂದು ಡ್ಯಾಮೇಜಿಂಗ್ ಸಿಂಪ್ಟಮ್ಸನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕಂತ ಹೇಳಿದ್ರೆ ಈಗ ಪ್ರಮುಖವಾಗಿ 2ನೇ ವರ್ಷದಿಂದ ಹಿಡಿದು 10ನೇ ವರ್ಷದ ಈ ಬಳ್ಳಿಗಳಲ್ಲಿ, ದ್ರಾಕ್ಷಿ ಬಳ್ಳಿಗಳಲ್ಲಿ ಯಥೇಚ್ಛವಾಗಿ ಈ ಒಂದು ಕೀಟದ ಬಾಧೆಯನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಕೀಟ ಏನಾದರೂ ನಿಮಗೆ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಗಿಡ ಸಾಯುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಮೊದಲನೇದಾಗಿ ನಾವು ಈ ಒಂದು ಕೀಟದ ಡ್ಯಾಮೇಜಿಂಗ್ ಸಿಂಪ್ಟಮ್ಸನ್ನು ನೋಡೋಣ. ಅದು ಅದೇ ಕೀಟದ ಡ್ಯಾಮೇಜಾ ಅಲ್ವಾ ಅಂತ ಹೇಳಿ ಯಾವ ರೀತಿಯಾಗಿ ಕಂಡುಹಿಡಿಬೇಕು ಅನ್ನೋಂಥದ್ದನ್ನು ನೋಡೋಣ. ಅದಾದ ನಂತರ ಅವುಗಳ ಮ್ಯಾನೇಜ್ಮೆಂಟನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಆ ಒಂದು ಬೆಳೆಯ ಹಂತದಲ್ಲಿ ನಾವು ಸರಿಯಾದಂತಹ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಕೀಟದ ಬಾಧೆಯನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಸಂಪೂರ್ಣವಾಗಿ ಆ ಒಂದು ಗಿಡ ಸಾಯುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ನಾವೇನಾದರೂ ಡ್ಯಾಮೇಜಿಂಗ್ ಸಿಂಪ್ಟಮ್ಸನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಪ್ರಮುಖವಾಗಿ ಗಿಡದ ಕಾಂಡದ ಮೇಲ್ಭಾಗದಲ್ಲಿ ಈ ರೀತಿಯಾದಂಥ ಒಂದು ರಂಧ್ರ ಇರುವುದನ್ನು ನಾವು ನೋಡ್ಬೋದು. ಅದರ ಒಂದು ಅಡಲ್ಟ್ ಅಂದರೆ ವಯಸ್ಕ ಹುಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿರುತ್ತೆ. ಅದೇನು ಮಾಡುತ್ತೆ, ಆ ಒಂದು ಕಾಂಡದ ಮೇಲ್ಭಾಗದಲ್ಲಿ ತಿನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಈ ಹೊಸ ಚಿಗುರುಗಳು ಏನು ಬರ್ತಾ ಇರುತ್ತೆ ಅವುಗಳ ಕಾಂಡದ ಮೇಲೂ ಕೂಡ ತಿಂದಿರೋದ್ರಿಂದ ಆ ಒಂದು ಏನು ಕಡ್ಡಿ ಬಂದಿರುತ್ತೆ ಆ ಒಂದು ಕಡ್ಡಿ ಸರಿಯಾಗಿ ಗ್ರೋತ್ ಆಗದೆ ಇರೋದಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಕೊನೆಯದಾಗಿ ಅದು ಡ್ಯಾಮೇಜ್ ನಾವು ಎಕ್ಸಾಕ್ಟ್ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಹೇಳಿದ್ರೆ ಅದರ ಒಂದು ಕಾಂಡದ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಈ ಸ್ಲಿಟ್ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಅಲ್ಲಿ ಯಾವುದೋ ಒಂದು ಡ್ಯಾಮೇಜ್ ಆಗಿರುವಂತಹ ಒಂದು ಭಾಗವನ್ನು ನಾವು ಕಾಣಬಹುದಾಗಿದೆ. ಓಕೆನಾ? ಅದಾದ ನಂತರ ಯಾವ ರೀತಿಯಾಗಿ ಫೀಡಿಂಗ್ ಮಾಡುತ್ತೆ ಅನ್ನೋಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಪ್ರಮುಖವಾಗಿ ಇದರ ಲಾರ್ವಾ ಏನು ಮಾಡುತ್ತೆ, ಏನು ಆ ರಂಧ್ರ ಇರುತ್ತೆ ಆ ರಂಧ್ರದ ಒಳಭಾಗದಲ್ಲಿ ಸೇರಿಕೊಂಡು ಈ ಒಂದು ಕಾಂಡದಲ್ಲಿರ್ತಕ್ಕಂತಹ ಟಿಶ್ಯೂಗಳನ್ನು, ಸೆಲ್ಗಳನ್ನು ಏನು ಮಾಡ್ತಾ ಇರುತ್ತೆ, ತಿಂತಾ ಇರುತ್ತೆ. ಈ ರೀತಿಯಾಗಿ ಅದು ತಿಂತ ಎಂಟೈರ್ ಕಾಂಡದಲ್ಲಿ ಏನು ಮಾಡುತ್ತೆ, ಒಂದು ರೀತಿಯ ಸುರಂಗದ ರೀತಿಯಲ್ಲಿ ಅದನ್ನು ಮಾಡ್ಕೊಂಡಿರುತ್ತೆ. ಓಕೆ, ಈಗ ಸುರಂಗದ ರೀತಿಯಲ್ಲಿ ಮಾಡಿಕೊಂಡು ಹೇಗೆ ಅದು ತಿಂತ ಮುಂದೆ ಹೋಗ್ತಾ ಇರುತ್ತೆ, ಅದರ ಒಂದು ಲದ್ದಿ ಅಥವಾ ಏನು ಫೀಕಲ್ ಮ್ಯಾಟರ್ ಅಂತ ಹೇಳ್ತೀವಿ ಅದು ಆ ಹೋಲನ್ನು ಫುಲ್ಲು ತುಂಬಿಕೊಳ್ಳುವಂಥದ್ದನ್ನು ನೋಡ್ತೀವಿ. ಯಾವಾಗ ಅದು ಆ ಒಂದು ರಂಧ್ರವನ್ನು ಬಿಟ್ಟು ಎಕ್ಸಿಟ್ ಆಗುತ್ತೆ ಆ ಹುಳು, ಆ ಒಂದು ಸಂದರ್ಭದಲ್ಲಿ ಆ ಒಂದು ಕಾಂಡ ಈ ರೀತಿಯಾಗಿ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿ ನಿಮಗೆ ಮೇಲ್ಭಾಗದಲ್ಲಿ ನೋಡ್ತಾ ಹೋದ್ರಿ ಅಂತ ಹೇಳಿದ್ರೆ ಎಲೆಗಳು ಒಣಗೋದನ್ನು ನೋಡ್ತಾ ಇರ್ತೀರಾ, ಅಥವಾ ಸಂಪೂರ್ಣವಾದಂತಹ ಬಳ್ಳಿಗಳು ಒಣಗುವಂಥದ್ದನ್ನು ನೋಡ್ತಾ ಇರ್ತೀರಾ. ಆಲ್ರೆಡಿ ಕಾಯಿಗಳಿತ್ತು ಅಂತ ಹೇಳಿದ್ರೆ ಆ ಕಾಯಿಗಳು ಉದುರುವಂಥದ್ದನ್ನ, ಗೊನೆಗಳು ಉದುರುವಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಸರ್, ಹಾಗಾದ್ರೆ ಇದನ್ನ ಡ್ಯಾಮೇಜ್ ಮಾಡೋದನ್ನ ನಾವು ತಡೆಗಟ್ಟೋದು ಹೇಗೆ ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಜನ ಇದನ್ನ ತುಂಬಾ ಕಾಂಪ್ಲೆಕ್ಸ್ ಆಗಿ ಮಾಡ್ಕೊಳ್ತೀರಾ. ಯಾವ್ಯಾವುದೋ ಕೆಮಿಕಲ್ಗಳನ್ನ ತಾವು ಸಿಂಪಡಣೆಯನ್ನು ಮಾಡಿಕೊಂಡು ತಮ್ಮ ಬೆಳೆಯನ್ನು ಹಾಳು ಮಾಡ್ಕೊಳ್ಬೇಡ್ರಿ. ಯಾರು ಇವಾಗ ಆಲ್ರೆಡಿ ಹಣ್ಣುಗಳನ್ನು ಹೊಂದಿರತಕ್ಕಂತಹ ರೈತರುಗಳಿದ್ದೀರಿ ಅವರು ಮಾತ್ರ ತುಂಬಾ ಜಾಗರೂಕರಾಗಿರ್ಬೇಕು. ಯಾವುದೋ ಒಂದು ಕೆಮಿಕಲ್ ತಾವು ತಗೊಂಡು ಇವಾಗ ಹಾಕಿದ್ರಿ ಅಂತ ಹೇಳಿದ್ರೆ ಅದು ತಮಗೆ ಡ್ಯಾಮೇಜ್ ಅನ್ನ ಕಾಸ್ ಮಾಡುತ್ತೆ. ಓಕೆನಾ? ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಆ ಒಂದು ಏನು ಹೋಲ್ಗಳಿರುತ್ತೆ ಆ ಒಂದು ಭಾಗವನ್ನ ಸ್ವಲ್ಪ ಅದನ್ನ ಆ ರಂಧ್ರವನ್ನ ಬಿಡಿಸುವಂತ ಒಂದು ಪ್ರಯತ್ನವನ್ನು ಮಾಡ್ರಿ. ಅಂದ್ರೆ ಯಾವ್ಯಾವ ಭಾಗದಲ್ಲಿ ಅದು ತಿಂದಿದೆ ಅದನ್ನ ಏನ್ ಮಾಡ್ರಿ, ಸ್ವಲ್ಪ ಒಂದು ಶಾರ್ಪ್ ಆಗಿರುವಂತಹ ಚಾಕು ಅಥವಾ ಕುಡುಗೋಲಿನ ಸಹಾಯದಿಂದ ಆ ರಂಧ್ರವನ್ನ ಬ್ರೇಕ್ ಮಾಡಿಬಿಟ್ಟು ಅದರ ಒಳಭಾಗದಲ್ಲಿ ಇರ್ತಕ್ಕಂತಹ ಏನು ಲಾರ್ವಾಗಳಿರುತ್ತೆ ಆ ಲಾರ್ವಾಗಳನ್ನ ಹೊರಗೆ ತೆಗೆಯುವಂತ ಒಂದು ಪ್ರಯತ್ನವನ್ನು ಮಾಡಿ. ಅದಾದ ನಂತರ ಏನ್ ಮಾಡಬೇಕು, ಇಲ್ಲ ಸರ್ ತುಂಬಾ ರಂಧ್ರಗಳಿದೆ ಅವುಗಳನ್ನೆಲ್ಲವನ್ನು ತೆಗಿತಾ ಹೋದ್ರೆ ಗಿಡಗಳು ಆಲ್ರೆಡಿ ಏನಾಗುತ್ತೆ, ಸಂಪೂರ್ಣವಾಗಿ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಆದ್ರೆ ತಾವೇನ್ ಮಾಡಿ, ಒನ್ಸ್ ಅದರ ಒಂದು ಎಂಟ್ರಿ ಪಾಯಿಂಟ್ ಅನ್ನು ನೋಡ್ಕೊಳ್ಳಿ, ಮತ್ತೆ ಅದರ ಎಕ್ಸಿಟ್ ಪಾಯಿಂಟ್ ಕೆಳಭಾಗದಲ್ಲಿ ಇರುವಂತದನ್ನ ನೋಡ್ಕೊಂಡು ಏನ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ರಾಸಾಯನಿಕಗಳಿದೆ ಅವುಗಳನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂದ್ರೆ ಸಿರಂಜನ್ನ ತುಂಬಿಕೊಂಡು ನಾವು ಯಾವ ರೀತಿಯಾಗಿ ಅದರ ಒಂದು ರಂಧ್ರದ ಒಳಭಾಗದಲ್ಲಿ ಬಿಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಇಲ್ಲಿ ನಾನು ಪ್ರಮುಖವಾಗಿ ಪರ್ಟಿಕ್ಯುಲರ್ ಸ್ಟೇಜಸ್ ಅಲ್ಲಿ ಯಾವ ರೀತಿಯ ಇನ್ಸೆಕ್ಟಿಸೈಡ್ಗಳನ್ನ ನಾವು ಬಳಸಬೇಕು ಅಂತ ಹೇಳಿ ನಾನು ಇಲ್ಲಿ ಕೊಟ್ಟಿದ್ದೀನಿ. ಅದನ್ನ ಸರಿಯಾಗಿ ಒಂದ್ಸರಿ ನೋಡ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಮಾಡ್ರಿ. ಯಾಕಂತ ಹೇಳಿದ್ರೆ ಯಾವ್ಯಾವುದೋ ಸ್ಟೇಜಲ್ಲಿ ನಾವು ಯಾವುದೋ ಕೆಮಿಕಲ್ಗಳನ್ನ ತೊಗೊಂಬಂದು ನಾವು ಟ್ರೀಟ್ಮೆಂಟ್ ಅನ್ನು ಮಾಡೋದ್ರಿಂದ ಆ ಒಂದು ಡ್ಯಾಮೇಜ್ ಅನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಅಂದ್ರೆ ಆ ಒಂದು ಇಳುವರಿಯ ಮೇಲೂ ಕೂಡ ಹೊಡೆತವನ್ನು ಕೊಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೇನಾದ್ರೂ ಬಡ್ ಬ್ರೇಕ್ ಸ್ಟೇಜಲ್ಲಿ ಇದ್ರಿ ಅಂತ ಹೇಳಿದ್ರೆ ಪ್ರಿವೆಂಟಿವ್ ಸ್ಪ್ರೇಗಳ ಮುಖಾಂತರ ನೀವು ಎಮೆಕ್ಟಿನ್ ಬೆಂಜೋಯೇಟ್ 0.2 to
0.3 ಗ್ರಾಮು ಪರ್ ಲೀಟರ್ ತರ ತಾವು ಸಿಂಪಡಣೆಯನ್ನು ಮಾಡ್ಕೊಳ್ಬಹುದು. ಹಾಗೇನೆ ಆ ಒಂದು ಕಾಂಡದ ಮೇಲ್ಭಾಗದಲ್ಲಿ ತಾವೇನ್ ಮಾಡ್ಬೇಕಾಗತ್ತೆ, ಈ ಏನು ಎಕ್ಸ್ಟ್ರಾ ಅಥವಾ ಓಲ್ಡ್ ಆಗಿರ್ತಕ್ಕಂಥ ಸಿಪ್ಪೆಗಳಿರುತ್ತೆ ಆ ಒಂದು ಸಿಪ್ಪೆಗಳನ್ನು ಸುಲಿದ್ಬಿಟ್ಟು ಕಾಂಡಕ್ಕೆ ನೇರವಾಗಿ ಒಂದು ಸಿಂಪಡಣೆಯನ್ನು ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮಲ್ಲಿ ಏನಾದರೂ ಇನ್ಫೆಕ್ಷನ್ ಕಾಡ್ತಾ ಇತ್ತು ಅಂತ ಹೇಳಿದ್ರೆ ಇನ್ನೊಂದು 10 ರಿಂದ 15 ದಿನ ಬಿಟ್ಟು ಇನ್ನೊಂದ್ಸರಿ ಫಿಪ್ರೋನಿಲ್ 0.06 ಗ್ರಾಮು ಪರ್ ಲೀಟ್ರು ಅದನ್ನ ಸಿಂಪಡಣೆಯನ್ನು ಮಾಡ್ಕೊಳ್ರಿ. ಕಾಂಡಕ್ಕೂ ಕೂಡ ಅಷ್ಟೇನೆ, ಎಲೆಗಳಿಗೂ ಕೂಡ ಅಷ್ಟೇನೆ. ಅದು ನಿಮ್ಮಲ್ಲಿ ಆಲ್ರೆಡಿ ಈಗ ಫ್ರೂಟ್ ಸೆಟ್ಸಿಂಗ್ ಸ್ಟೇಜ್ ಅಲ್ಲಿ ಇದೆ, ಅಂದ್ರೆ ಮಿಡ್ ಆಕ್ಟಿವ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಸೈಂಟ್ರನಿಲಿಪ್ರೋಲ್ 0.7 ml ಪರ್ ಲೀಟ್ರು ತಾವು ಹಾಕೊಂಡು ಸಿಂಪಡಣೆಯನ್ನು ಮಾಡ್ಕೊಳ್ಳೋದ್ರಿಂದ ಈ ಒಂದು ಸ್ಟೆಮ್ ಬೋರರ್ ಅನ್ನ ಕಂಟ್ರೋಲ್ ಮಾಡಬಹುದು. ಈಗ ಆಲ್ರೆಡಿ ಸರ್ 70 ದಿನ ಮುಗಿದೋಗ್ಬಿಟ್ಟಿದೆ, ಈಗ ನಾವೇನ್ ಮಾಡ್ಬೋದು ಅಂತ ಕೇಳಿದ್ರೆ ನೀವು ಸಾಯಿಲ್ ಡ್ರಿಂಚಿಂಗ್ ಅನ್ನ ಮಾಡ್ಬೋದು. ಕ್ಲೋರಾಂಟ್ರನಿಲಿಪ್ರೋಲ್ 15 ಗ್ರಾಮು ಒಂದು ಬಳ್ಳಿಗೆ ತಾವು ಹಾಕೊಂಡು ತಾವೇನಾದ್ರೂ ಅದಕ್ಕೆ ನೀರನ್ನು ಕೊಟ್ರಿ ಅಂತ ಹೇಳಿದ್ರೆ ಬೇರುಗಳ ಮುಖಾಂತರ ಈ ಒಂದು ಕೆಮಿಕಲ್ ಆ ಒಂದು ಗಿಡ ತಗೊಳುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಕೀಟ ಯಾವಾಗ ಆ ಒಂದು ಟಿಶ್ಯೂಗಳನ್ನ ಅಥವಾ ಸೆಲ್ಗಳನ್ನ ತಿನ್ನೋದಕ್ಕೆ ಹೋಗುತ್ತೆ ಆಗ ಅಲ್ಲಿನ ಒಳಗಡೆ ಸಾಯುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ಹಾಗೇನೆ ಲಾರ್ವಾ ಏನಾದ್ರೂ ಇವಾಗ ಆಕ್ಟಿವ್ ಆಗಿದೆ ಅಂತ ಹೇಳಿದ್ರೆ ಐದರ್ ಎಮಮೆಕ್ಟಿನ್ ಅಥವಾ ಫಿಪ್ರೋನಿಲ್ ತಾವೇನ್ ಮಾಡಬೇಕು, ಒಂದು 15 ಗ್ರಾಮ್ ಪರ್ ವೈನ್ ತರ ನೀವು ಇದನ್ನ ಯಾವ ರೀತಿಯಾಗಿ ತಗೋಬಹುದು ಅಂತ ಹೇಳಿದ್ರೆ ಒಂದು 10 ಗ್ರಾಮನ ಒಂದು 40 ml ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ತಾವು ಒಂದು ಸಿರೆಂಜ್ ಅಲ್ಲಿ ತಗೊಂಡು ಆ ಹೋಲ್ಗಳ ಮುಖಾಂತರ ಬಿಡೋದ್ರಿಂದ ಏನಾಗುತ್ತೆ, ಫಸ್ಟ್ ಏನ್ ಮಾಡ್ರಿ, ಎಂಟಿ ಹೋಲ್ ನೇರವಾಗಿ ಮೇಲ್ಗಡೆಯಿಂದ ಕೆಳಗಡೆ ಬಿಡ್ರಿ. ಆಗ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಏನಾಗ್ತದೆ ಆ ಒಂದು ಕೆಮಿಕಲ್ ಹೊರಗಡೆ ಬರುವಂಥದ್ದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ಅಲ್ಲಿಗೆ ಏನ್ ಮಾಡ್ರಿ, ಸಿಂಪಲ್ ಒಂದು ಕೆಮ್ಮಣ್ಣನ್ನ ಸ್ವಲ್ಪ ಏನ್ ಮಾಡಬೇಕು, ಈ ಗಣೇಶನ ಮೂರ್ತಿಯನ್ನು ಮಾಡ್ಲಿಕ್ಕೆ ಯಾವ ರೀತಿಯಾದಂಥ ಒಂದು ಟೆಕ್ಸ್ಚರ್ಗೆ ತಾವು ಕಲಿಸ್ತೀರಾ ಆ ಥರ ಕಲಿಸ್ಬಿಟ್ಟು ಏನ್ ಮಾಡಿ ಆ ಒಂದು ಭಾಗಕ್ಕೆ ಹಚ್ಚಿದ ನಂತರ ಏನ್ ಮಾಡಬೇಕು, ಸ್ವಲ್ಪ ಒಣಗಲಿಕ್ಕೆ ಬಿಟ್ಟು ಆ ಒಂದು ರಂಧ್ರಗಳಿಗೆ ಐದರ್ ಫಿಪ್ರೋನಿಲ್ ಅಥವಾ ಕ್ಲೋರಾಂಟ್ರನಿಲಿಪ್ರೋಲ್ನ ತಾವೇನ್ ಮಾಡಬೇಕು, ಸಿರೆಂಜಿನ ಮುಖಾಂತರ ಬಿಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಒಳಭಾಗದಲ್ಲಿ ಇರತಕ್ಕಂತಹ ಯಾವುದೇ ಕೀಟಗಳು ಅಂದ್ರೆ ಆ ಒಂದು ಲಾರ್ವಾಗಳೇನಿರುತ್ತೆ ಅಥವಾ ಪ್ಯೂಪಗಳೇನಿರುತ್ತೆ ಎಲ್ಲವೂ ಕೂಡ ಸತ್ತೋಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಸಂಪೂರ್ಣವಾಗಿ ಈ ಒಂದು ಕೀಟವನ್ನು ಮ್ಯಾನೇಜ್ ಮಾಡಬಹುದು. ಇದನ್ನ ಬಿಟ್ಟು ಕೂಡ ತಾವು ಕ್ಲೋರೋಪೈರಿಪಾಸ್ ಇರ್ಬೋದು ಅಥವಾ ಇವನ್ ಪ್ರೊಫೆನೋಫಾಸ್ ಇರ್ಬೋದು, ಅದನ್ನು ಕೂಡ ತಾವು ಎಫೆಕ್ಟಿವ್ ಆಗಿ ಯೂಸ್ ಮಾಡಬಹುದು ನಿಮ್ಮಲ್ಲಿ ಏನಾದರೂ ಡ್ಯಾಮೇಜು ಕಡಿಮೆ ಇತ್ತು ಅಂತ ಹೇಳಿದ್ರೆ. ಇಷ್ಟು ಇವತ್ತಿನ ಒಂದು ವಿಷಯ ಆಗಿತ್ತು. ಇನ್ನೂ ಹೆಚ್ಚಿನಂಥ ಮಾಹಿತಿಗಳಿಗೆ ಈ ಫಾರ್ಮರ್ ಫಸ್ಟ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಬಟನ್ ಒತ್ತಿ. ಮುಂದಿನ ಯಾವುದೇ ರೀತಿಯ ಯೂಸ್ಫುಲ್ ಕಂಟೆಂಟ್ಗಳು ತಮಗೆ ಯಾವತ್ತೂ ಕೂಡ ಮಿಸ್ ಆಗೋದಿಲ್ಲ. ಹಾಗೇನೆ ನಿಮಗೆ ಇನ್ನೂ ಹೆಚ್ಚಾದಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ, ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಧನ್ಯವಾದಗಳು.